ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಗೆ ಧಮಕಿ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಮಕಿ ವೀರ ರಾಜೀವ್ ಗೌಡ ಒಳ್ಳೆಯವನಂತೆ. ಕಾಂಗ್ರೆಸ್ ಕಾರ್ಯಕರ್ತ ರಾಜೀವ್ ಗೌಡ ಒಳ್ಳೆಯವನು. ಸಚಿವ ಕೆಎಚ್ ಮುನಿಯಪ್ಪ ಅವರ ಸಮರ್ಥನೆ ಇದು. ರಾಜೀವ್ ಗೌಡಗೆ ಮುನಿಯಪ್ಪ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಆತ ಒಳ್ಳೆಯವನು ಅಂತ. ಒಳ್ಳೆಯವನು ಎಂತ ಕೆಲಸ ಮಾಡಿದ ನೋಡ್ರಿ ಮುನಿಯಪ್ಪ ಅವರೇ. ರಾಜೀವ್ ಗೌಡನನ್ನ ನೀವೇ ಹುಡುಕಿ. ರಿಪಬ್ಲಿಕ್ ಕನ್ನಡ ಪ್ರಶ್ನೆಗೆ ಮುನಿಯಪ್ಪ ಉಡಾಫೆಯ ಉತ್ತರ ಇದು. ಸರ್ಕಾರದ ಅಸಮರ್ಥತೆ ತೋಡಿಕೊಂಡ್ರ ಮುನಿಯಪ್ಪ. ನಾವು ಹುಡುಕೋದಾದ್ರೆ ನೀವೇನಕ್ಕಿದ್ದೀರಿ ಅಧಿಕಾರದಲ್ಲಿ? ಒಬ್ಬ ಹಿರಿಯ ಸಚಿವರಾಗಿ ನೀವೇ ಹುಡುಕಿ ಅಂತ ಹೇಳೋದು, ನೀವೇನ್ ಮಾಡ್ತಾ ಇದ್ದೀರಿ? ಕೆಎಚ್ ಮುನಿಯಪ್ಪ ಅವರು ಈ ರೀತಿ ಉತ್ತರವನ್ನ ಕೊಟ್ಟಿದ್ದಾರೆ. ಅದರ ಮೇಲೆ ಆತ ಒಳ್ಳೆಯವನು ಅನ್ನುವಂತ ಸರ್ಟಿಫಿಕೇಟ್ ಬೇರೆ. ಒಳ್ಳೆಯವನ ಮಾತುಗಳನ್ನ ಕೇಳಿಸಿಕೊಂಡ್ರ ಮುನಿಯಪ್ಪ ಅವರೇ? ಒಳ್ಳೆಯವನ ಕೆಲಸದ ಅರಿವು ನಿಮಗಿಲ್ವಾ? ಆತ ಒಳ್ಳೆಯವನಾಗಿದ್ರೆ ಮಾನ ಮರ್ಯಾದೆ ಇಲ್ಲದೆ ತಲೆ ಏನಕ್ಕೆ ಬರೆಸ್ಕೊಂಡಿದ್ದಾನೆ? ಬಂದ್ ನಿಲ್ಬೇಕಾಗಿತ್ತು ಎಲ್ರ ಮುಂದೆ, ನಾನು ಒಳ್ಳೆಯವನು, ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ. ಮಾನ ಮರ್ಯಾದೆ ಇಲ್ವಾ ಇವ್ರಿಗೆಲ್ಲ? ಅವ್ರಿಗೇನ್ ಹೇಳಿದ್ದಾರೆ ಒಂದ್ಸರಿ ಕೇಳಿಸ್ಕೊಳ್ಳಿ. ನಮ್ಮ ಜೊತೆಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ರಾಜೀವ್ ಗೌಡ ಎಫ್ಐಆರ್ ರದ್ದು ಕೋರಿ ಅರ್ಜಿ ಹಾಕಿದ್ರು, ಆ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಸರ್, ಕಾನೂನು ಪ್ರಕಾರ ಏನಿದ್ರೆ ಅದು ಮಾಡ್ತಾರೆ. ಸರ್, ಅವರ ಪರವಾಗಿ ನೀವು ನಿಂತಿದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ ಅವರಿಗೆ ಅನ್ನುವಂತ ಟೀಕೆಗಳು ಎಲ್ಲ ಕೇಳಿ ಬರ್ತಾ ಇದೆ. ಸರ್, ಅವರು ಒಳ್ಳೆ ಕಾಂಗ್ರೆಸ್ ಕಾರ್ಯಕರ್ತರು. ಅಕಸ್ಮಾತ್ ಇದಾಗಿದೆ, ಇದಾಗಬಾರ್ದಾಗಿತ್ತು. ಅದು ತಪ್ಪು ಮಾತಾಡಿದ್ದಾರೆ. ಅದಕ್ಕೆ ಕಾನೂನು ಇದೆ, ಕಾನೂನು ಪ್ರಕಾರ ಕ್ರಮ ಜರುಗಿಸ್ತಾರೆ. ಸರ್, ಕಾನೂನು ಪೊಲೀಸರು ಹುಡುಕ್ತಾ ಇದ್ರು, ಅವತ್ತ ಸಿಗ್ತಾ ಇಲ್ಲ. ಅವರಿಗೆ ರಾಜಕೀಯ ಒತ್ತಡ ಇದೆ. ಅದರಲ್ಲಿ ಮುನಿಯಪ್ಪ ಅವ್ರ ನೀವು ಹುಡುಕೊಡ್ರಿ, ನಾವು ಹುಡುಕದಲ್ಲ ಸರ್. ಪೊಲೀಸ್ ನೀವು ಸುಮ್ಮನೆ ಏನ್ ಮಾತಾಡಬೇಕೋ ಮಾತಾಡಿ. ಟೀಕೆಗಳು ಹಂಗೆ ಕೇಳಿ ಬರ್ತಾ ಇದೆ. ಯಾರು ಟೀಕೆ ಮಾಡಿದ್ರು ಅದು ಕಾನೂನು ಇದೆ, ಪೊಲೀಸ್ ಇದ್ದಾರೆ, ಅವ್ರನ್ನ ಹುಡುಕಿಲಿ, ಅವ್ರ ಕಾನೂನು ಪ್ರಕಾರ ಕ್ರಮ ಜರುಗಿಸಲಿ, ನಮ್ದು ಅಭ್ಯಂತರ ಇಲ್ಲ. ಕಾನೂನು ಪ್ರಕಾರ ಏನು ಕ್ರಮ ಜರುಗಿಸಿದ್ರು ನಮ್ಮ ಅಭ್ಯಂತರ ಇಲ್ಲ. ಆದ್ರೆ ರಾಜೀವ್ ಗೌಡ ಒಳ್ಳೆಯವರು ಇದ್ದಾರೆ, ಈ ರೀತಿ ಮಾಡಬಾರ್ದಾಗಿತ್ತು ಅನ್ನೋ ಅಭಿಪ್ರಾಯವನ್ನ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ರಾಜೀವ್ ಗೌಡ ಎಫ್ಐಆರ್ ರದ್ದು ಕೋರಿ ಅರ್ಜಿ ಹಾಕಿದ್ರು, ಆ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಸರ್, ಕಾನೂನು ಪ್ರಕಾರ ಏನಿದ್ರೆ ಅದು ಮಾಡ್ತಾರೆ. ಸರ್, ಅವರ ಪರವಾಗಿ ನೀವು ನಿಂತಿದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ ಅವರಿಗೆ ಅನ್ನುವಂತ ಟೀಕೆಗಳು ಎಲ್ಲ ಕೇಳಿ ಬರ್ತಾ ಇದೆ. ಸರ್, ಅವರು ಒಳ್ಳೆ ಕಾಂಗ್ರೆಸ್ ಕಾರ್ಯಕರ್ತರು. ಅಕಸ್ಮಾತ್ ಇದಾಗಿದೆ, ಇದಾಗಬಾರ್ದಾಗಿತ್ತು. ಅದು ತಪ್ಪು ಮಾತಾಡಿದ್ದಾರೆ. ಅದಕ್ಕೆ ಕಾನೂನು ಇದೆ, ಕಾನೂನು ಪ್ರಕಾರ ಕ್ರಮ ಜರುಗಿಸ್ತಾರೆ. ಸರ್, ಕಾನೂನು ಪೊಲೀಸರು ಹುಡುಕ್ತಾ ಇದ್ರು, ಅವತ್ತ ಸಿಗ್ತಾ ಇಲ್ಲ. ಅವರಿಗೆ ರಾಜಕೀಯ ಒತ್ತಡ ಇದೆ. ಅದರಲ್ಲಿ ಮುನಿಯಪ್ಪ ಅವ್ರ ನೀವು ಹುಡುಕೊಡ್ರಿ, ನಾವು ಹುಡುಕದಲ್ಲ ಸರ್. ಪೊಲೀಸ್ ನೀವು ಸುಮ್ಮನೆ ಏನ್ ಮಾತಾಡಬೇಕೋ ಮಾತಾಡಿ. ಟೀಕೆಗಳು ಹಂಗೆ ಕೇಳಿ ಬರ್ತಾ ಇದೆ. ಯಾರು ಟೀಕೆ ಮಾಡಿದ್ರು ಅದು ಕಾನೂನು ಇದೆ, ಪೊಲೀಸ್ ಇದ್ದಾರೆ, ಅವ್ರನ್ನ ಹುಡುಕಿಲಿ, ಅವ್ರ ಕಾನೂನು ಪ್ರಕಾರ ಕ್ರಮ ಜರುಗಿಸಲಿ, ನಮ್ದು ಅಭ್ಯಂತರ ಇಲ್ಲ. ಕಾನೂನು ಪ್ರಕಾರ ಏನು ಕ್ರಮ ಜರುಗಿಸಿದ್ರು ನಮ್ಮ ಅಭ್ಯಂತರ ಇಲ್ಲ. ಆದ್ರೆ ರಾಜೀವ್ ಗೌಡ ಒಳ್ಳೆಯವರು ಇದ್ದಾರೆ, ಈ ರೀತಿ ಮಾಡಬಾರ್ದಾಗಿತ್ತು ಅನ್ನೋ ಅಭಿಪ್ರಾಯವನ್ನ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ನೋಡಿ, ಸಚಿವ ಮುನಿಯಪ್ಪ ಅವರ ಮಾತುಗಳನ್ನ ನೀವು ಗಮನಿಸ್ತಾ ಇದ್ರಿ. ಅವ್ರು ಹೇಳ್ತಾ ಇರೋದು ಏನಂತಂದ್ರೆ, ಆತ ಒಳ್ಳೆಯವನಂತೆ. ನಿಮ್ಮ ಒಳ್ಳೆ ಹುಡುಗ ಮಾಡಿರುವಂತ ಗನಂದಾರಿ ಕೆಲಸಗಳ ಬಗ್ಗೆ ನಿಮಗೆ ಅರಿವೇ ಇಲ್ವಾ ಸಚಿವರೇ? ಒಬ್ಬ ಪೌರಾಯುಕ್ತಗೆ ಫೋನ್ ಮಾಡಿ ಆತ ಧಮಕಿ ಹಾಕೋದು, ಬೆಂಕಿ ಹಚ್ಚಿಬಿಡ್ತೀನಿ ಅಂತ. ಯಾವ ದೊಣ್ಣೆ ನಾಯಕ ಇವನು ಬೆಂಕಿ ಹಚ್ಚಕ್ಕೆ? ಇಂಥವನ ಪರವಾಗಿ ನಿಮ್ಮಂತ ಸಚಿವರು ನಿಂತಾಗ ಇನ್ನ ನಾವು ಏನ್ ನಿರೀಕ್ಷೆ ಮಾಡಬಹುದು? ಆತ ಒಳ್ಳೆಯವನು ಅಂತ ಸರ್ಟಿಫಿಕೇಟ್ ಕೊಟ್ಬಿಟ್ರಿ ನೀವು. ನಿಮ್ಮ ಸರ್ಟಿಫಿಕೇಟ್ ಯಾರಿಗೂ ಬೇಕಾಗಿಲ್ಲ, ಫಸ್ಟ್ ಆಫ್ ಆಲ್. ಆಮೇಲೆ ಆತನನ್ನು ಇನ್ನೂ ಕೂಡ ಅರೆಸ್ಟ್ ಮಾಡುವಂತ ಕೆಲಸ ಆಗ್ತಾ ಇಲ್ಲ. ಯಾಕೆ ಆತ ಅರೆಸ್ಟ್ ಆಗ್ತಾ ಇಲ್ಲ? ನಿಮ್ಮ ಪ್ರಭಾವ ಇದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ರು ನಮ್ಮ ಪ್ರತಿನಿಧಿ ಹನುಮಂತ. ಅದಕ್ಕೆ ಇವರ ಉತ್ತರ ಏನಾಗಿತ್ತು ಅಂತಂದ್ರೆ, ನೀವು ಹುಡುಕೊಡ್ರಿ ಅಂತೆ. ಅರೆ, ನಾವು ಹುಡುಕೊಡೋದಾದ್ರೆ ನೀವ್ಯಾಕಿದ್ದೀರಿ ಅಧಿಕಾರದಲ್ಲಿ? ನಿಮ್ಗ್ಯಾಕೆ ಗೂಟದ ಕಾರು, ನಿಮ್ಗ್ಯಾಕೆ ಗನ್ ಮ್ಯಾನು, ನಿಮ್ಗ್ಯಾಕೆ ಪ್ರೋಟೋಕಾಲು? ನಮ್ಮನ್ನ ಅಧಿಕಾರದಲ್ಲಿ ಕೊಡಿ, ನಾವು ಹುಡುಕ್ ತೋರಿಸ್ತೀವಿ. ಅಥವಾ ಪ್ರಶ್ನೆ ಮಾಡಿದ ನಮ್ಮ ಹನುಮಂತನ ಹೋಮ್ ಮಿನಿಸ್ಟರ್ ಮಾಡ್ರಿ, ಅವ್ರು ಹೇಳ್ತಾರೆ ಏನಂತ. ಅಧಿಕಾರದಲ್ಲಿರೋರು ನೀವು ಅಧಿಕಾರದಲ್ಲಿ ಇದ್ದೀರಿ ಅಂತ ನಾವು ಬಂದು ನಿಮ್ಮನ್ನ ಪ್ರಶ್ನೆ ಮಾಡ್ತೀವಿ. ನೀವು ಯಾವ ಅಧಿಕಾರದಲ್ಲಿ ಇಲ್ಲ ಅಂತಂದ್ರೆ ನಿಮ್ಮನ್ನೇ ಯಾಕ್ರಿ ಬಂದು ಕೇಳ್ತೀವಿ ನಾವು.
ನಾವು ಹುಡುಕೊಡೋದಾದ್ರೆ ನಮ್ಮನಿಗೆ ಅಧಿಕಾರ ಕೊಡಿ, ನಾವು ತೋರಿಸ್ತೀವಿ ಏನಂತ. ನೀವು ಒಬ್ಬ ಹಿರಿಯ ಸಚಿವರಾಗಿ ಈ ರೀತಿ ಮಾತಾಡೋದು ನಿಮಗೆ ಶೋಭೆ ತರಲ್ಲ. ಅಧಿಕಾರದಲ್ಲಿರುವಂತವರು ನಿಮ್ಮ ಪ್ರೋಟೋಕಾಲ್ ಅಲ್ಲಿ, ನಿಮ್ಮ ಇತಿಮಿತಿಯಲ್ಲಿ ನಿಮ್ಮ ಕರ್ತವ್ಯ ಏನು ಅನ್ನೋದನ್ನ ಅರಿತು ಮಾತಾಡಬೇಕು. ಅದನ್ನ ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಗೆ ಧಮಕಿ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಮಕಿ ವೀರ ರಾಜೀವ್ ಗೌಡ ಒಳ್ಳೆಯವನಂತೆ. ಕಾಂಗ್ರೆಸ್ ಕಾರ್ಯಕರ್ತ ರಾಜೀವ್ ಗೌಡ ಒಳ್ಳೆಯವನು. ಸಚಿವ ಕೆಎಚ್ ಮುನಿಯಪ್ಪ ಅವರ ಸಮರ್ಥನೆ ಇದು. ರಾಜೀವ್ ಗೌಡಗೆ ಮುನಿಯಪ್ಪ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಆತ ಒಳ್ಳೆಯವನು ಅಂತ. ಒಳ್ಳೆಯವನು ಎಂತ ಕೆಲಸ ಮಾಡಿದ ನೋಡ್ರಿ ಮುನಿಯಪ್ಪ ಅವರೇ. ರಾಜೀವ್ ಗೌಡನನ್ನ ನೀವೇ ಹುಡುಕಿ. ರಿಪಬ್ಲಿಕ್ ಕನ್ನಡ ಪ್ರಶ್ನೆಗೆ ಮುನಿಯಪ್ಪ ಉಡಾಫೆಯ ಉತ್ತರ ಇದು. ಸರ್ಕಾರದ ಅಸಮರ್ಥತೆ ತೋಡಿಕೊಂಡ್ರ ಮುನಿಯಪ್ಪ. ನಾವು ಹುಡುಕೋದಾದ್ರೆ ನೀವೇನಕ್ಕಿದ್ದೀರಿ ಅಧಿಕಾರದಲ್ಲಿ? ಒಬ್ಬ ಹಿರಿಯ ಸಚಿವರಾಗಿ ನೀವೇ ಹುಡುಕಿ ಅಂತ ಹೇಳೋದು, ನೀವೇನ್ ಮಾಡ್ತಾ ಇದ್ದೀರಿ? ಕೆಎಚ್ ಮುನಿಯಪ್ಪ ಅವರು ಈ ರೀತಿ ಉತ್ತರವನ್ನ ಕೊಟ್ಟಿದ್ದಾರೆ. ಅದರ ಮೇಲೆ ಆತ ಒಳ್ಳೆಯವನು ಅನ್ನುವಂತ ಸರ್ಟಿಫಿಕೇಟ್ ಬೇರೆ. ಒಳ್ಳೆಯವನ ಮಾತುಗಳನ್ನ ಕೇಳಿಸಿಕೊಂಡ್ರ ಮುನಿಯಪ್ಪ ಅವರೇ? ಒಳ್ಳೆಯವನ ಕೆಲಸದ ಅರಿವು ನಿಮಗಿಲ್ವಾ? ಆತ ಒಳ್ಳೆಯವನಾಗಿದ್ರೆ ಮಾನ ಮರ್ಯಾದೆ ಇಲ್ಲದೆ ತಲೆ ಏನಕ್ಕೆ ಬರೆಸ್ಕೊಂಡಿದ್ದಾನೆ? ಬಂದ್ ನಿಲ್ಬೇಕಾಗಿತ್ತು ಎಲ್ಲರ ಮುಂದೆ, ನಾನು ಒಳ್ಳೆಯವನು, ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ. ಮಾನ ಮರ್ಯಾದೆ ಇಲ್ವಾ ಇವ್ರಿಗೆಲ್ಲ? ಅವ್ರು ಏನ್ ಹೇಳಿದ್ದಾರೆ ಒಂದ್ಸರಿ ಕೇಳಿಸ್ಕೊಳ್ಳಿ. ನಮ್ಮ ಜೊತೆಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ರಾಜೀವ್ ಗೌಡ ಎಫ್ಐಆರ್ ರದ್ದು ಕೋರಿ ಅರ್ಜಿ ಹಾಕಿದ್ರು, ಆ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಸರ್, ಕಾನೂನು ಪ್ರಕಾರ ಏನಿದ್ರೆ ಅದು ಮಾಡ್ತಾರೆ. ಸರ್, ಅವರ ಪರವಾಗಿ ನೀವು ನಿಂತಿದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ ಅವರಿಗೆ ಅನ್ನುವಂತ ಟೀಕೆಗಳು ಎಲ್ಲ ಕೇಳಿ ಬರ್ತಾ ಇದೆ. ಸರ್, ಅವರು ಒಳ್ಳೆ ಕಾಂಗ್ರೆಸ್ ಕಾರ್ಯಕರ್ತರು. ಅಕಸ್ಮಾತ್ ಇದಾಗಿದೆ, ಇದಾಗಬಾರ್ದಾಗಿತ್ತು. ಅದು ತಪ್ಪು ಮಾತಾಡಿದ್ದಾರೆ. ಅದಕ್ಕೆ ಕಾನೂನಿದೆ, ಕಾನೂನು ಪ್ರಕಾರ ಕ್ರಮ ಜರುಗಿಸ್ತಾರೆ. ಸರ್, ಕಾನೂನು ಪೊಲೀಸರು ಹುಡುಕ್ತಾ ಇದ್ರು, ಅವತ್ತ ಸಿಗ್ತಾ ಇಲ್ಲ. ಅವರಿಗೆ ರಾಜಕೀಯ ಒತ್ತಡ ಇದೆ. ಅದರಲ್ಲಿ ಮುನಿಯಪ್ಪ ಅವ್ರ ನೀವು ಹುಡುಕೊಡ್ರಿ, ನಾವು ಹುಡುಕದಲ್ಲ ಸರ್. ಪೊಲೀಸ್ ನೀವು ಸುಮ್ಮನೆ ಏನ್ ಮಾತಾಡಬೇಕೋ ಮಾತಾಡಿ. ಟೀಕೆಗಳು ಹಂಗೆ ಕೇಳಿ ಬರ್ತಾ ಇದೆ. ಯಾರು ಟೀಕೆ ಮಾಡಿದ್ರು ಅದು ಕಾನೂನಿದೆ, ಪೊಲೀಸ್ ಇದ್ದಾರೆ, ಅವ್ರನ್ನ ಹುಡುಕಿರಿ, ಅವ್ರ ಕಾನೂನು ಪ್ರಕಾರ ಕ್ರಮ ಜರುಗಿಸಲಿ, ನಮ್ದು ಅಭ್ಯಂತರ ಇಲ್ಲ. ಕಾನೂನು ಪ್ರಕಾರ ಏನು ಕ್ರಮ ಜರುಗಿಸಿದ್ರು ನಮ್ಮ ಅಭ್ಯಂತರ ಇಲ್ಲ. ಆದ್ರೆ ರಾಜೀವ್ ಗೌಡ ಒಳ್ಳೆಯವರು ಇದ್ದಾರೆ, ಈ ರೀತಿ ಮಾಡಬಾರ್ದಾಗಿತ್ತು ಅನ್ನೋ ಅಭಿಪ್ರಾಯವನ್ನ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ರಾಜೀವ್ ಗೌಡ ಎಫ್ಐಆರ್ ರದ್ದು ಕೋರಿ ಅರ್ಜಿ ಹಾಕಿದ್ರು, ಆ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಸರ್, ಕಾನೂನು ಪ್ರಕಾರ ಏನಿದ್ರೆ ಅದು ಮಾಡ್ತಾರೆ. ಸರ್, ಅವರ ಪರವಾಗಿ ನೀವು ನಿಂತಿದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ ಅವರಿಗೆ ಅನ್ನುವಂತ ಟೀಕೆಗಳು ಎಲ್ಲ ಕೇಳಿ ಬರ್ತಾ ಇದೆ. ಸರ್, ಅವರು ಒಳ್ಳೆ ಕಾಂಗ್ರೆಸ್ ಕಾರ್ಯಕರ್ತರು. ಅಕಸ್ಮಾತ್ ಇದಾಗಿದೆ, ಇದಾಗಬಾರ್ದಾಗಿತ್ತು. ಅದು ತಪ್ಪು ಮಾತಾಡಿದ್ದಾರೆ. ಅದಕ್ಕೆ ಕಾನೂನಿದೆ, ಕಾನೂನು ಪ್ರಕಾರ ಕ್ರಮ ಜರುಗಿಸ್ತಾರೆ. ಸರ್, ಕಾನೂನು ಪೊಲೀಸರು ಹುಡುಕ್ತಾ ಇದ್ರು, ಅವತ್ತ ಸಿಗ್ತಾ ಇಲ್ಲ. ಅವರಿಗೆ ರಾಜಕೀಯ ಒತ್ತಡ ಇದೆ. ಅದರಲ್ಲಿ ಮುನಿಯಪ್ಪ ಅವ್ರ ನೀವು ಹುಡುಕೊಡ್ರಿ, ನಾವು ಹುಡುಕದಲ್ಲ ಸರ್. ಪೊಲೀಸ್ ನೀವು ಸುಮ್ಮನೆ ಏನ್ ಮಾತಾಡಬೇಕೋ ಮಾತಾಡಿ. ಟೀಕೆಗಳು ಹಂಗೆ ಕೇಳಿ ಬರ್ತಾ ಇದೆ. ಯಾರು ಟೀಕೆ ಮಾಡಿದ್ರು ಅದು ಕಾನೂನಿದೆ, ಪೊಲೀಸ್ ಇದ್ದಾರೆ, ಅವ್ರನ್ನ ಹುಡುಕಿರಿ, ಅವ್ರ ಕಾನೂನು ಪ್ರಕಾರ ಕ್ರಮ ಜರುಗಿಸಲಿ, ನಮ್ದು ಅಭ್ಯಂತರ ಇಲ್ಲ. ಕಾನೂನು ಪ್ರಕಾರ ಏನು ಕ್ರಮ ಜರುಗಿಸಿದ್ರು ನಮ್ಮ ಅಭ್ಯಂತರ ಇಲ್ಲ. ಆದ್ರೆ ರಾಜೀವ್ ಗೌಡ ಒಳ್ಳೆಯವರು ಇದ್ದಾರೆ, ಈ ರೀತಿ ಮಾಡಬಾರ್ದಾಗಿತ್ತು ಅನ್ನೋ ಅಭಿಪ್ರಾಯವನ್ನ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ನೋಡಿ, ಸಚಿವ ಮುನಿಯಪ್ಪ ಅವರ ಮಾತುಗಳನ್ನ ನೀವು ಗಮನಿಸ್ತಾ ಇದ್ರಿ. ಅವ್ರು ಹೇಳ್ತಾ ಇರೋದು ಏನಂತಂದ್ರೆ, ಆತ ಒಳ್ಳೆಯವನಂತೆ. ನಿಮ್ಮ ಒಳ್ಳೆ ಹುಡುಗ ಮಾಡಿರುವಂತ ಗನಂದಾರಿ ಕೆಲಸಗಳ ಬಗ್ಗೆ ನಿಮಗೆ ಅರಿವೇ ಇಲ್ವಾ ಸಚಿವರೇ? ಒಬ್ಬ ಪೌರಾಯುಕ್ತಗೆ ಫೋನ್ ಮಾಡಿ ಆತ ಧಮಕಿ ಹಾಕೋದು, ಬೆಂಕಿ ಹಚ್ಚಿಬಿಡ್ತೀನಿ ಅಂತ. ಯಾವ ದೊಣ್ಣೆ ನಾಯಕ ಇವನು ಬೆಂಕಿ ಹಚ್ಚಕ್ಕೆ? ಇಂಥವನ ಪರವಾಗಿ ನಿಮ್ಮಂತ ಸಚಿವರು ನಿಂತಾಗ ಇನ್ನ ನಾವು ಏನ್ ನಿರೀಕ್ಷೆ ಮಾಡಬಹುದು? ಆತ ಒಳ್ಳೆಯವನು ಅಂತ ಸರ್ಟಿಫಿಕೇಟ್ ಕೊಟ್ಬಿಟ್ರಿ ನೀವು. ನಿಮ್ಮ ಸರ್ಟಿಫಿಕೇಟ್ ಯಾರಿಗೂ ಬೇಕಾಗಿಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಆತನನ್ನು ಇನ್ನೂ ಕೂಡ ಅರೆಸ್ಟ್ ಮಾಡುವಂತ ಕೆಲಸ ಆಗ್ತಾ ಇಲ್ಲ. ಯಾಕೆ ಆತ ಅರೆಸ್ಟ್ ಆಗ್ತಾ ಇಲ್ಲ? ನಿಮ್ಮ ಪ್ರಭಾವ ಇದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ರು ನಮ್ಮ ಪ್ರತಿನಿಧಿ ಹನುಮಂತ. ಅದಕ್ಕೆ ಇವರ ಉತ್ತರ ಏನಾಗಿತ್ತು ಅಂತಂದ್ರೆ, ನೀವು ಹುಡುಕೊಡ್ರಿ ಅಂತೆ. ಅರೆ, ನಾವು ಹುಡುಕೊಡೋದಾದ್ರೆ ನೀವ್ಯಾಕಿದ್ದೀರಿ ಅಧಿಕಾರದಲ್ಲಿ?
ನಿಮ್ಗ್ಯಾಕೆ ಗೂಟದ ಕಾರು, ನಿಮ್ಗ್ಯಾಕೆ ಗನ್ ಮ್ಯಾನು, ನಿಮ್ಗ್ಯಾಕೆ ಪ್ರೋಟೋಕಾಲು? ನಮ್ಮನ್ನ ಅಧಿಕಾರದಲ್ಲಿ ಕೊಡಿ, ನಾವು ಹುಡುಕ್ ತೋರಿಸ್ತೀವಿ. ಅಥವಾ ಪ್ರಶ್ನೆ ಮಾಡಿದ ನಮ್ಮ ಹನುಮಂತನ ಹೋಮ್ ಮಿನಿಸ್ಟರ್ ಮಾಡ್ರಿ, ಅವ್ರು ಹೇಳ್ತಾರೆ ಏನಂತ. ಅಧಿಕಾರದಲ್ಲಿರೋರು ನೀವು ಅಧಿಕಾರದಲ್ಲಿ ಇದ್ದೀರಿ ಅಂತ ನಾವು ಬಂದು ನಿಮ್ಮನ್ನ ಪ್ರಶ್ನೆ ಮಾಡ್ತೀವಿ. ನೀವು ಯಾವ ಅಧಿಕಾರದಲ್ಲಿ ಇಲ್ಲ ಅಂತಂದ್ರೆ ನಿಮ್ಮನ್ನ ಯಾಕ್ರಿ ಬಂದು ಕೇಳ್ತೀವಿ. ನಾವು ಹುಡುಕಿ ಕೊಡೋದಾದ್ರೆ ನಮ್ಮನೆಗೆ ಅಧಿಕಾರ ಕೊಡಿ, ನಾವು ತೋರಿಸ್ತೀವಿ ಏನಂತ. ನೀವು ಒಬ್ಬ ಹಿರಿಯ ಸಚಿವರಾಗಿ ಈ ರೀತಿ ಮಾತಾಡೋದು ನಿಮಗೆ ಶೋಭೆ ತರಲ್ಲ. ಅಧಿಕಾರದಲ್ಲಿರುವಂತವರು ನಿಮ್ಮ ಪ್ರೋಟೋಕಾಲ್ ಅಲ್ಲಿ, ನಿಮ್ಮ ಇತಿಮಿತಿಯಲ್ಲಿ ನಿಮ್ಮ ಕರ್ತವ್ಯ ಏನು ಅನ್ನೋದನ್ನ ಅರಿತು ಮಾತಾಡಬೇಕು. ಅದನ್ನ ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿದ್ರೆ